ಜಸ್ಟಿಸ್ ಫಾರ್ ಸೌಜನ್ಯ ಕೇಸು This is for Shravan bro. All the best. ಓಯ್ ಗೈಸ್, ಸೊ ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಒಂದು ಟ್ರೆಂಡಿಂಗ್ ಟಾಪಿಕ್ ನಡೀತಿದೆ, ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ಕೇಸು. ಸೊ ಅದ್ರ ಬಗ್ಗೆ ನಾವು ನಮ್ಮ ಫ್ಯಾಮಿಲಿ ಮಾತಾಡಲೇಬೇಕು. ನಾವು ಇಷ್ಟು ದಿನ ಸ್ವಲ್ಪ ತುಂಬಾ ಮೆಸ್ಸಲ್ಲಿ ಇದ್ವಿ, ಪ್ರಾಪರ್ ಆಗಿ ಮಾತಾಡೋಕ್ಕಾಗಿರ್ಲಿಲ್ಲ. ಸೊ ಇದು ಒಂದು ಏನಂತಾರೆ, ತುಂಬಾ ವರ್ಷದ ಹಳೆ ಕೇಸು ಇವಾಗ ಆಚೆ ಬಂದಿದೆ ಅಂಡ್ ಜಸ್ಟಿಸ್ ಸಿಕ್ಕಿರ್ಲಿಲ್ಲ. ಇವಾಗ ಹೋಪ್ಫುಲಿ ಆ ಕೇಸು ಮತ್ತೆ ರಿಓಪನ್ ಆಗಿ ಪ್ರಾಪರ್ ಆಗಿ ಇನ್ವೆಸ್ಟಿಗೇಷನ್ ನಡೆದು ಜಸ್ಟಿಸ್ ಸಿಗ್ಲಿ ಅಂತ ಕೇಳ್ಕೊತಿದೀವಿ. ಅದ್ ಬಿಟ್ರೆ ಯಾರು ಇದನ್ನ ವಿಡಿಯೋ ಮಾಡಿದಾರೆ ಸಮೀರ್ MD ಅವ್ರಿಗೆ, ಅವ್ರನ್ನ ಕಾಪಾಡ್ಕೊಳ್ಳೋದು ನಮ್ಮ ಕರ್ತವ್ಯ. ಬಿಕಾಸ್ ಅದು ಹಿಂದೂ ಮುಸ್ಲಿಂ ಅವರು ಅದಕ್ಕೆ ದೇವಸ್ಥಾನ ಅದೆಲ್ಲ ಅಲ್ಲ. ಎಂಡ್ ಆಫ್ ದ ಡೇ ಜಸ್ಟಿಸ್ ಒಂದು ಹುಡುಗಿಗೆ ತಪ್ಪಾಗಿರೋದು, ಹಿಂದೂ ಹುಡುಗಿನೋ ಮುಸ್ಲಿಂ ಹುಡುಗಿನೋ ಸೆಕೆಂಡ್ ಪಾರ್ಟ್. ಒಂದು ಹುಡುಗಿಗೆ ತಪ್ಪಾಗಿದೆ ಅಂದ್ಮೇಲೆ ನಮ್ಮ ಅಕ್ಕನೋ ತಂಗಿನೋ ನಮ್ಮ ಅಮ್ಮನೋ ಆದ್ರೂನು ಹುಡುಗಿನೇ ಅಲ್ವಾ, ಅವಾಗ ಹಿಂದೂ ಮುಸ್ಲಿಂ ಬರಲ್ಲ. ಸೊ ಹಂಗ್ ಯೋಚನೆ ಮಾಡಬೇಡಿ, ಡೈವರ್ಟ್ ಆಗ್ಬೇಡಿ, ಪಾಯಿಂಟ್ ಅಲ್ಲೇ ಇರಿ. ಪಾಯಿಂಟ್ ಏನು ಅಂದ್ರೆ ನ್ಯಾಯ ಸಿಗ್ಬೇಕು ಸೌಜನ್ಯ ಅವ್ರಿಗೆ, ಅಷ್ಟೇ. ಸೊ ಅದು ಬಿಟ್ರೆ ಏನಾದ್ರು ಹೇಳ್ತೀರಾ ನೀವು? ನಾವು ಸಪೋರ್ಟ್ ಮಾಡ್ಲೇಬೇಕು ಇಂಥವ್ರಿಗೆ. ನಾವು ಕರ್ನಾಟಕದಲ್ಲಿ ಸಮೀರ್ MD ಅವರಿಗೂ ಫಸ್ಟ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಅವ್ರು ನಾವೆಲ್ಲ ಸಪೋರ್ಟ್ ಮಾಡ್ತಾ ಇದೀವಿ, ನಾವೆಲ್ಲ ನಿಮ್ ಹಿಂದೆ ಇದೀವಿ. ಡೋಂಟ್ ವರಿ, ಏನೇ ಬೇಕಿದ್ರು ನಾವೆಲ್ಲ ನಿಮ್ ಜೊತೆಗೆ ಇರ್ತೀವಿ. ಅಷ್ಟೇ. ಖಂಡಿತ ನಾವು ಎಲ್ಲ ಗ್ರೂಪ್ ಅಲ್ಲಿ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡ್ತೀರಿ. MD ಅವ್ರಿಗೆ ನಮ್ ಕಡೆಯಿಂದ ಖಂಡಿತ ಸಪೋರ್ಟ್ ಇದೆ, ನಮ್ ಫ್ರೆಂಡ್ ಸರ್ಕಲ್ಸ್ ಎಲ್ಲಾ ಕಡೆಯಿಂದ. ಥ್ಯಾಂಕ್ ಯು. ಓಕೆ ಗೈಸ್, ಸೊ ಅದು ಬಿಟ್ರೆ ನೆಕ್ಸ್ಟ್ ಪಾರ್ಟ್ ನಾನು ಸಮೀರ್ MD ಅವ್ರಿಗೆ ಮೆಸೇಜ್ ಮಾಡಿದೆ. ಸೊ ಅವರು ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ನನಗೆ. ಸೊ ಇದು ಅವ್ರ ವಿಡಿಯೋ ಪೋಸ್ಟ್ ಮಾಡಕ್ಕೆ ಹೇಳಿದ್ರೆ ಮುಂಚೆ ನಂಗೆ ಸಿಕ್ಕಿದ್ರು, ಅವಾಗೆಲ್ಲ ಮಾತಾಡಿದ್ವಿ. ಆದ್ರೆ ಅವಾಗ ಏನಿದ್ರು ವಿಷಯ ನಡೆದಿರ್ಲಿಲ್ಲ. ಸೊ ಅದಾದ್ಮೇಲೆ ನಾನು ರೀಸೆಂಟ್ ಆಗಿ ಮೆಸೇಜ್ ಮಾಡಿದ್ದೆ. ಅವಾಗ ಅವ್ರು ಕೇಳಿದ್ ನಾನು ನನ್ನ ಕಡೆಯಿಂದ ಏನ್ ಸಪೋರ್ಟ್ ಮಾಡ್ಬೋದು ಅಂತ ಕೇಳಿದಾಗ, ಸೊ ಅಲ್ಲಿ ಆಸ್ ದಿಸ್ ಸ್ಟಾರ್ಟ್ ಟಾಕಿಂಗ್ ಅಬೌಟ್ ರೀಓಪನಿಂಗ್ ದ ಕೇಸ್ ರೀಓಪನ್ ಆಗಿ ಮತ್ತೆ ಇನ್ನೊಂದ್ಸರಿ ಪ್ರಾಪರ್ ಆಗಿ ಇನ್ವೆಸ್ಟಿಗೇಷನ್ ನಡೀಬೇಕು ಅಂತ ನಾವು ನಮ್ಮ ಕಡೆಯಿಂದ ವಿಡಿಯೋಸ್ ಪೋಸ್ಟ್ ಮಾಡಿ ನಮ್ಮ ಕಡೆಯಿಂದ ಪ್ರೆಷರ್ ಹಾಕಿದ್ರೆ ಏನೋ ಒಂದು ಆಗ್ಬೋದು ಅನ್ನೋ ಹೋಪ್ಸ್ ಅವ್ರಿಗೆ. ಸೊ ನಂಗೂ ಅದೇ ಹೋಪ್ಸ್. ಸೊ ನೀವು ನಿಮ್ಮ ಸ್ಟೋರೀಸಲ್ಲಿ, ನಿಮ್ಮ ರೀಲ್ ಅಲ್ಲಿ, ನಿಮ್ಮ ವ್ಲಾಗ್ಸ್ ಅಲ್ಲಿ ಏನೇನಿದ್ದೀರಾ, ಯಾರ್ಯಾರು ಕ್ರಿಯೇಟರ್ಸ್ ಇದೆ, ಯಾರ್ಯಾರು ಕ್ರಿಯೇಟರ್ಸ್ ಇಲ್ಲ, ಎಲ್ಲರೂ ಅಷ್ಟೇ ಆದಷ್ಟು ಕೇಸ್ ರಿಓಪನ್ ಆಗಿ ಮತ್ತೆ ಇನ್ವೆಸ್ಟಿಗೇಷನ್ ನಡೀಲಿ ಅಂತಾನೆ ಪ್ರೆಷರ್ ಹಾಕ್ಬೇಕು. ಸೊ ಈಗ ವಿಡಿಯೋನ ಕಂಟಿನ್ಯೂ ಮಾಡೋಣ. ಹೋಗಿ ವಿಡಿಯೋ ಮಸ್ತಾಗಿದೆ, ಹೋಗಿ ನೋಡ್ಕೊಂಡ್ ಬನ್ನಿ. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗು ಒಂದು ದೊಡ್ಡ ವ್ಲಾಗ್, ನಮ್ಮ ಲೈಫಲ್ಲಿ ಒಂದು ಇಂಪಾರ್ಟೆಂಟ್ ವ್ಲಾಗ್ ಅನ್ಕೊಳ್ಳಿ. ಸೊ ಇದ್ರ ಅಪ್ಡೇಟ್ ನಾವು ಚಿಕ್ಕದಾಗಿ ಕೊಟ್ಟಿದ್ವಿ. ಇವತ್ತು ಮೇಜರ್ ಆಗಿ ನೀವು ತಮ್ಮನೇಲಿ ನೋಡಿರ್ತೀರಾ ಏನು ಅಂತ. ಬನ್ನಿ ಹೋಗುವ. ನಾನು ಇವತ್ತಿನ ಇವೆಂಟಿಗೆ ಫಸ್ಟು ಇದಾಕೊಂಡೆ, ಏನದು ಕುರ್ತಾ ಹಾಕ್ಕೊಂಡೆ. ಆಮೇಲೆ ಕುರ್ತಾ ಬೇಡ, ನಮ್ಮ ಸ್ಟೈಲಲ್ಲಿ ರೆಡಿ ಆಗೋಣ ಅಂತ ರೆಡಿ ಆಗಿದ್ದೀನಿ. ನಮ್ಮ ಅಪ್ಪ ಅಮ್ಮ ಬರ್ತಾ ಇದ್ದಾರೆ, ಅವರು ರೆಡಿ ಆಗಿದ್ದಾರೆ. ನಮ್ಮ ಟುಮ್ಮು ಆಲ್ರೆಡಿ ಲೊಕೇಶನ್ ಇದ್ದಾರೆ, CC ಬರಬೇಕು. ನಮ್ಮ ಅಕ್ಕ ಬಾವ ಬರ್ತೀನಿ ಅಂತ ಹೇಳಿದ್ದಾರೆ, ಅವ್ರದ್ದು ಅಪ್ಡೇಟ್ ಕೇಳಬೇಕೀಗ. ನಮ್ಮ ಬಾವ ಕಾಲ್ ಮಾಡ್ತಾ ಇದ್ದೀನಿ, ಎಲ್ಲಿದ್ದಾರೆ ಕೇಳೋಣ. ನನ್ನ ಪ್ರಕಾರ ನಮ್ಮ ಬಾವ ಡೌಟೇ ಬರೋದು. ನಮ್ಮ ಅಕ್ಕ ಹೇಳ್ತಾ ಇದ್ಲು ಸ್ವಲ್ಪ ಬ್ಯುಸಿ ಇದ್ದಾರೆ ಇವತ್ತು ಅಂತ. ನೋಡೋಣ. ನಮ್ಮ ಅಕ್ಕಂಗೂ ಹಲೋ, ಎಲ್ಲಿ ಹೊರಟಿಲ್ಲ ಮೇಡಮ್ ಇನ್ನು? ನಮ್ಮ ಅಕ್ಕ ಬಾವ ಬರ್ತಾ ಇಲ್ಲ ಗೈಸ್. ಸೊ ಅವ್ರದ್ದೇನೋ ಒಂಚೂರು ಕೆಲಸ ಇದೆ. ಸೊ ಅದಕ್ಕೆ ನಮ್ಮ ಅಕ್ಕ ಬಾವ ಇಲ್ಲ, ನಾನು, ನಮ್ಮ ಅಪ್ಪ ಅಮ್ಮ, ನಮ್ಮ ತಮ್ಮ ಸಂಜು ಇರ್ತೀವಿ ಇಷ್ಟು ಜನ ಅಲ್ಲಿ. ಲೆಟ್ಸ್ ಗೋ. ನಮ್ಮ ಅಪ್ಪ ನೋಡಿ ನಾರ್ತ್ ಈಸ್ಟ್ ಥರ ರೆಡಿ ಆಗಿದ್ದಾರೆ, ಫುಲ್ ಕುರ್ತಾ ಹಾಕ್ಕೊಂಡು. ಇದು ನಾವು ಸೂರತ್ತಿನ ತಂದಿದ್ದು ಕುರ್ತಾ, ಒಂದು ಸೈಡ್ ಹಾಕೋಕ್ಕೆ ಹಾಕಿಲ್ಲ, ನಂಗೆ ಟೈಟ್ ಆಗೋಯ್ತು. ಈಗ ನಮ್ಮ ಅಮ್ಮ ರೆಗ್ಯುಲರ್ ಸ್ಯಾರಿ, ಗ್ರೀನ್ ಕಲರ್ ತಾನೆ ಅದು? ಏನು ಕಲರ್ ಅದು? ಏನೋ ಕಲರ್ ಒಟ್ಟಿನದು. ಬನ್ನಿ ಹೋಗುವ. ಗೈಸ್, ಸೊ ವರುಣ್ ಅವರೆಲ್ಲ ರೀಚ್ ಆಗಿದ್ದಾರೆ. ನಾನು ಸ್ವಲ್ಪ ಲೇಟ್ ಆಯ್ತು ಹೋಗೋದು. ಅವ್ನು ಸಂಜೆಗೆ ವೆಯ್ಟ್ ಮಾಡ್ಕೊಂಡು ಕಾಯ್ತಿದ್ವಿ, ಅವ್ನು ಬಂದೇ ಇಲ್ಲ. ಅದಕ್ಕೆ ಅವ್ನು ಬಿಟ್ಬಿಟ್ಟೆ ಹೊರಟ್ವಿ. ಅವ್ನು ಗಾಡಿ ಲೇಟಾಗಿ ಬರೋಕ್ಕೆ ಹೇಳಿದ್ದೀನಿ. ಲೆಟ್ಸ್ ಗೋ. ಗೈಸ್, ಫೈನಲ್ ಲೊಕೇಶನ್ ರೀಚ್ ಆಗಿದ್ದೀವಿ. ಶ್ರವಣ್ ಆಗಿಂದ ಒಂದು 4 ಸರಿ ಕಾಲು, ವರುಣ್ 4 ಸರಿ ಕಾಲು, ಸಾಯಿಲ್ ಆಗಿಂದ ಒಂದು 4 ಸರಿ ಕಾಲು, ಎಲ್ಲಿದ್ದೀರಾ ಅಂತ. ಆ್ಯಕ್ಚುಲಾಗಿ ಪೂಜೆ ನಡೀತಾ ಇದೆ, ಸ್ಟಾರ್ಟ್ ಮಾಡೋಕ್ಕೆ ಹೇಳಿದೆ ನಾನೇ. ಲೇಟಾಗೋಯ್ತು ಸಖತ್ತು. ನಾವು ಇಲ್ಲಿ ಇರಬೇಕಾಯ್ತು 10 ಗಂಟೆಗೆ, 11 ಗಂಟೆಗೆ ಬಂದಿದ್ದೀನಿ. ಬಿಕಾಸ್ ಆಫ್ ಐ ಡೋಂಟ್ ವಾಂಟ್ ಟು ಬ್ಲೇಮ್, ನಂದೇ ತಪ್ಪು. ಸೊ ಲೆಟ್ಸ್ ಗೋ. ಎಲ್ಲ ಬಂದು ಕಾಯ್ತಾ ಇದ್ದಾರೆ. ಗೋವಿಂದ ಅಂದ್ರೆ ಕಷ್ಟದಿಂದ ಬಿಡುಗಡೆ ಅಂತೆ. ಶ್ರೀಮನ್ ಮಹಾಗಣಪತಿ ಪಾದಾರ್ವೇ ಗತಿ ಗೋವಿಂದ ಗೋವಿಂದ. ತಾನಿ ತಾನಿ ನಶ್ಯಂತಿ ಪ್ರದಕ್ಷಿಣಂ ಪದೇ ಪದೇ. ಪಾಪೋಹಂ ಪಾಪಕರ್ಮಾಣಂ ಪಾಪಾತ್ಮ ಪಾಪ ಸಂಭವ ತ್ರಾಹಿ ಮಾಂ ಕೃಪಯಾ ದೇವ ಶರಣಾಗತ ವತ್ಸಲ ಮನಸೋಭಿಷ್ಟ.
ಯಾರು ಮಂಗಳೂರು ಭಾಷೆ ಮಾತಾಡ್ತಾರೆ ಅಣ್ಣ ಮಣಸಂಡ ಅನುಗ್ರಹ ಪ್ರಸಾದ ಸಿದ್ಧಾರ್ಥಂ. ಓಹೋ, 1000 ರೂಪಾಯಿ ಹಾಕಿದ್ದಾರೆ ಮೂಲಕ್ಕೆ ಒಳಗೆ. ನೋಡಿ ತೆಂಗಿನಕಾಯಿನ ಹೊಡಿತಾರಂತೆ, ಲಿಂಬೆಹಣ್ಣು ಏನ್ ದೊಡ್ಡದವ್ರಿಗೆ. ಬ್ರೋ ಅಲ್ಲಿ ನೋಡಿ ನಮ್ಮ ಅಪ್ಪ ಫೀಲ್ಡ್ ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟವ್ರೆ. ಬನ್ನಿ ಇಲ್ಲಿ ಬಿಲ್ ಹಾಕ್ಸ್ಬೇಕು. ಅಯ್ಯೋ ಬನ್ನಿ ಅಂಕಲ್ ಬಿಲ್ ಮಾಡಿ ಒಂಚೂರು ನನ್ನ ಮಗನಿಗೆ ಗಿಫ್ಟ್ ಕೊಡ್ತೀನಿ. ಕುಶಾನಿ ಅಂಕಲ್ ಕ್ಯಾನ್ಸರ್ ಆಗ್ಬಿಟ್ಟವ್ರು ಇವಾಗ. ಸೊ ಈ ಔಟ್ಫಿಟ್ ಮ್ಯಾಚ್ ಆಗುತ್ತೆ ಅಂತ ಒಂದು ಗ್ಲಾಸ್ ತಂದಿದ್ದೆ. ಮ್ಯಾಚ್ ಆಗಲಿ ಅಂತಾನೆ ಈ ಗ್ಲಾಸು ಇದನ್ನ ಹಾಕೊಂಡೆ ಮಲ್ಕೊಂಡ್ಬಿಟ್ಟಿದ್ದೀನಿ 3 ದಿನದಿಂದ. ಯಾರು ಎತ್ಕೊಂಡು ಹೋಗ್ಬಿಟ್ರೆ ಅಂತ. ಅದಕ್ಕೆ ಈಸ್ಕೋ ಅಂತ ಬಂದಿದ್ದೀನಿ. ಇವತ್ತು ಅದೇ ಟೈಟ್ಲು. ಸಾಮ್ರೋ ಹೋಗ್ಬೇಕಾದ್ರೆ ಗಿಫ್ಟ್ ಕೊಟ್ಬಿಡಿ. ಏನು ನನ್ನ ಬ್ಯಾಸ್ ನನಗೆ 20,000 ಬಿಲ್ ಮಾಡ್ಕೊಂಡ್ ಬನ್ನಿ ಆಚೆ. ಎಷ್ಟು 20,000 ಬ್ರೋ 20 ತಗೊಂಡ್ಬಿಡ್ತೀನಿ ಬ್ರೋ ಅದನ್ನ. 20,000 ಬಿಲ್ 1,000 ರೂಪಾಯಿ ಇದು. 1,000 ರೂಪಾಯಿ ಅಲ್ಲ ಅದನ್ನ ಬರುತ್ತೆ. 20,000 ಕೊಟ್ರೆ ಏನೋ ಬೈ 1 ಗೆಟ್ 4 ಆಗೆಲ್ಲ ಬರುತ್ತೆ. ನೋಡಿ ಇಷ್ಟು ಲೇಟ್ ಆಗೋದು ನೋಡಿ ರೈಸ್ ಅವರು. ನಾವು 8 ಗಂಟೆಗೆ ಬಂದೀವಿ ನಾವು ಎಲ್ಲರೂ. ನೀವು 11:30 2 ಗಂಟೆಗೆ ನೀವು ಬಂದಿದ್ದೀರಿ. ಹ್ಞೂ ಕೇಳಿ ನಮ್ಮನ್ನು ಕೇಳಿ ಅಮ್ಮ. ನಾವು ಬಂದಿ ಅಮ್ಮ, ನಾವು ಬಂದಿದ್ದು ಯಾವಾಗಮ್ಮ? 8 ಗಂಟೆಗೆ ಬಂದ್ರಾ? ಸಾಕಾ? ಏನ್ರಿ 8 ಗಂಟೆ ಮನೆ ಬಿಟ್ರಿ ಬಡಿ ಬಂದಾಗೆ ನಂಗೆ 2 ಹೊತ್ತು ಬರೋಕ್ಕೆ. ನಾನು ಹೊಟ್ಟೆ ಸಂಜೆ ಬರ್ತಾ ಇದ್ದೀನಿ. 11:30 ಬಂದವ್ರೆ. ಅರ್ಧ ಗಂಟೆ 1 ಅವರ್ ವೇಟ್ ಮಾಡ್ತಾ ಅದಕ್ಕೆ ಬಿಟ್ಬಿಟ್ಟೆ ಬಂದ್ಬಿಟ್ಟೆ. ನಮ್ಗೆ 8 ಗಂಟೆ ಪಾಪ ಅವರು 5 ಗಂಟೆಗೆ ಎದ್ದು 7 ಗಂಟೆಗೆಲ್ಲ ಸಾರಿ ಥ್ಯಾಂಕ್ ಯು ಬಂದಿದ್ದಕ್ಕೆ. ಥ್ಯಾಂಕ್ ಯು ಅವ್ರೇನು ಬಿಲ್ ಮಾಡಲ್ಲ ನನಗೆ ಬಂದಿದ್ದಾರೆ. ಅವ್ರ ಮಗನ್ ಬಿಲ್ ಮಾಡ್ಬೇಕು, ಅವ್ರ ಮಗನ್ ತಗೋತಾರೆ ಬಟ್ ಹೌದಾ? ನೀವೇ ಬಿಡ್ತೀರ ಆಮೇಲೆ ತಗೊಂಡೋಗಿ ಅಮ್ಮ. ವಿಜಾಯ್ಸ್ ಬೇಗ ಎಲ್ಲರೂ ತಗೊಂಡೋಗ್ಬೇಕು. ಬ್ರೋ ಅಮರ್ ಟೆಲ್ ಬ್ರೋ. ಅಣ್ಣ ಬಾರಣ ಜೋಗಿ ತರ ಬಂದವ್ರೆ. ಒಳಗೆ ಹಾಕೊಳ್ಳಿ, ಕಸ್ಟಮರ್ ಬಿಡೋದು ಬೇಡ. ಬರ್ರಿ ಬಟ್ಟೆ ತೊಗೊಳ್ಳಿ ಬರ್ರಿ. ಬಟ್ಟೆ ತಗೋಬೇಕು ಇವಾಗ. 10,000 ಬಿಲ್ ಮಾಡಿ ಬಾಪ್ಪ. ಮಾಡ್ತೀನಿ ಬಾಬಾ ವೆರಿ ಗುಡ್. ಒಂದೆರಡು ಪ್ಯಾಂಟ್ ಒಂದೆರಡು ಶರ್ಟ್ ತಗೊಂಡೋಗ್ಬೇಕು ನೀನು ಇವಾಗ. ಅಷ್ಟಕ್ಕೆ 10,000. ಅಲ್ಲ 10 ಇಲ್ಲ ನಮ್ದ್ರಲ್ಲಿ ಕಮ್ಮಿ ಮಿಡಲ್ ಕ್ಲಾಸ್ ಬಾಯ್ಸ್ ತುಂಬಾ ಕಮ್ಮಿ ಇದೆ. ಬಾರ ಒಳಗೆ ಕೈ ಮುಗಿ ಹೋಗು. ಸ್ನಾನ ಮಾಡಿದ್ಯಾ? ತುಂಬಾ ಕಷ್ಟವಾಗಿರೋ ಜಗಳ ಇದು ಕೆಲಸ ತಗೊಂಡಿದ್ದೀನಿ. ಫಸ್ಟ್ ಅಕ್ಕಯಿಂದ ಸ್ಟಾರ್ಟ್ ಮಾಡೋಣ. ತಗೊಳ್ಳಿ, ಫುಲ್ ತಗೊಳ್ಳಿ. ಎರಡು ನಾನು ತಗೊಳ್ಳಿ. ಕುಶಾನಿ ಬೇಕಾ? ತಗೋ. ಬೇಡ ಡಯಟ್ ತಗೊಳ್ಳಿ ಬ್ರೋ. ನೀವು ಬೇಡವಾ? ಬರ್ತೀರಾ? ಓಕೆ ಬೇಕು ಅಂತ ನೋಡಿ. ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಹಂಗೆಲ್ಲ ತಿನ್ಬೇಡಿ, ಯಾರು ತಿನ್ನಲ್ಲ. ಒಂದು ಪೀಸ್ ಎತ್ಕೊಳ್ಳಿ. ಹಂಗೆ ಬೇಡ ನೀವು ಒಂದು ಪೀಸ್ ಎತ್ಬೇಡಿ. ಬಿಡಿ ನೀವು ಸಾಕು. ಹಾಯ್ ಚಿಕ್ಕದಾಗಿರೋ ಬಿಸ್ನೆಸ್ ದೊಡ್ಡ ಮಟ್ಟದಲ್ಲಿ ಆಗ್ಲಿ, ಅಭಿವೃದ್ಧಿ ಆಗಲಿ, ಚೆನ್ನಾಗಿ ಆಂಟಿ ಡಯಟ್ ಅಗೇನ್ಸ್ಟ್. ಡಯಟ್ ಮಾಡೋರು ಕಂಡ್ರೆ ಆಂಟಿಗೆ ಆಗಲ್ಲ. ನಮ್ಮ ಪಾರ್ಟಿ ನಮ್ಮ ಪಾರ್ಟಿ ಹೇಗಿದ್ದೀರಾ? ಏನ್ ಉಳಿಸ್ಬೇಕು ನಾವು. ಅವರು ಹಂಗೆ ಅಂತ ಇದ್ದಿದ್ದು. ನಾವು ಚೆನ್ನಾಗಿರ್ಬೇಕು. ಹಿಂಗೆ ಅಂತಿದ್ರು. ಈಗ ಸ್ಟಾರ್ಟ್ ಮಾಡಿದ್ದೆ. ಬೇಡ ಅದು ತಿಂಚು. ಇವ್ರು ಇಲ್ಲೇ ಇದ್ದಾರೆ. ಎಲ್ರಿಗೂ ಕೊಡ್ತಾ ನೀವೇ ತಿಂತಾ ಇದ್ದೀರಾ? ಎಂತ ಮಾರ್ರೆ, ಮರ್ಯಾದೆನೇ ಇಲ್ಲ ನನಗೆ. ತಗೊಳ್ಳಿ ನೀವು. ಆಲ್ ದ ಬೆಸ್ಟ್ ಬ್ರದರ್. ಕಂಗ್ರ್ಯಾಚುಲೇಷನ್ಸ್. ಬಂದಿರೋಲ್ಲ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೇಕು. ಕರೆಕ್ಟ್ ಬ್ರೋ, ಕರೆಕ್ಟ್. ಪೂಜರಿ ಸರ್ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೇಕು ನೀವು. ಏನು ಅವ್ರನ್ನ ಏನಂತ 500 ಅಂತಾರಲ್ಲ, 500 ಫಸ್ಟ್ ಶಾಪಿಂಗ್ ಮಾಡಬೇಕು. ಶಾಪಿಂಗ್ ಮಾಡ್ಕೊಂಡು ಹೋಗ್ಬೇಕು ನೀವು. ಹೌದು, ಒಂದು 10,000 ಬಿಲ್ ಮಾಡ್ಬಿಟ್ಟು ಹೋಗಿ. ಚೀಟ್ ಮಾಡಿದಾರಾ? ಚೀಟ್ ಮಾಡಿದ್ರಾ? ನೋ ಚೀಟಿಂಗ್. ಸೌಂಡ್ ಟೆನ್ಷನ್ ಆಗ್ಬಿಟ್ಟವ್ರೆ. ಇಲ್ಲಿ ಯಾರ್ಯಾರು ಅಂತ ನೋಡ್ಕೋದು, ಎಲ್ಲ ಡೇಟಲ್ ಅವ್ರು ಇಲ್ಲಿ. ಪ್ರೋಟೀನ್ ಬಾರ್ ತಂದ್ಬಿಡ್ಬೇಕು ಸ್ವೀಟ್ ಬದಲು. ಸ್ವೀಟ್ ತಂದ್ಬಿಡ್ತೀರಾ? ಅಮಾಯಕ ಎಷ್ಟು ಜನ ಕಂಟ್ರೋಲ್ ಸ್ಟ್ರಾಬೆರಿ ಶ್ರವಣ್. ಇಲ್ಲ ಗೋಲ್ಡನ್ ಸರ್ ಗಣೇಶ್. ಲೈವ್ ಅಲ್ಲಿ ಎಲ್ಲ ಸ್ಟ್ರಾಬೆರಿ
ಬ್ರೋ ಇವ್ರಿಗೂ ಶುಗರ್ ಇದೆ, ಅವ್ರಿಗೂ ಶುಗರ್ ಇದೆ. ತಿಂತಾರೆ. ಅಪರೂಪಕ್ಕಲ್ಲ ಡೈಲಿ ತಿಂತೀನಿ. ಈಗ ನಮ್ಮ ಅಮ್ಮ ಜಾಸ್ತಿ ತಿಂದಿಲ್ಲ, ನೀವು ತಿಂದ್ರಪ್ಪ? ಪಕ್ಕ ನಾ ಇಬ್ರು ನಾ ಆ ಕಡೆ ಹೋದ ತಕ್ಷಣ ಹಾಕೊಂಡ್ಬಿಡ್ತೀನಿ. ಈಗ ಹಾಂ ತೀರ್ಥ ಕೊಡಕ್ ಬಂದ್ರು. ತೀರ್ಥ ಅಭ್ಯಾಸ ಯಾರ್ಯಾರು ಇದೆ ಬನ್ನಿ ತೀರ್ಥ ತಗೊಳ್ಳಿ ಅಂತ. ನಮ್ಗೆ ಅಭ್ಯಾಸ ಇದೆ ಅಂತ ಬಂದ್ರು. ನಾನು ಯಾವ ತೀರ್ಥ ಅಂದೆ. ಇವಾಗ ನಮ್ಮ ಸೂರ್ಯ ಶಾಪಿಂಗ್ ಮಾಡ್ತಾನೆ. ಕಾರ್ತಿಕ್ ಹುಷಾರಿಲ್ಲ ಬಂತೆ, ಅದೇನಾಗಿದೆ ಕೇಳೋಣ. ಏನಾಯ್ತು? ಸ್ವಲ್ಪ ಹುಷಾರು. ಹಾಯ್ ಕುಶಾನಿ, ಆರೆಂಜ್ ತಂದಿದ್ಯಾ? ಕೊಡಿಲಿ ಸ್ವಲ್ಪ. ಥ್ಯಾಂಕ್ ಯು. ಕೊಡ್ತಾನೆ ಇರಲ್ಲ. ಕೊಡು ಕುಶಾನಿ. ಕುಶಾನಿ ಸ್ವಲ್ಪ ಕೊಡು ಕುಶಾನಿ. ಕುಶಾನಿ ಬೇರೆ ಮಾಡ್ತಿಲ್ಲ ನೀನು. ಅದು ಹತ್ತು ಕೊಡು, ಹತ್ತು ಕೊಡು. ಆಯ್ತು ಇದೇ ಕೊಡು ಹೋಗ್ಲಿ, ಯಾವುದೋ ಕೊಡು. ಥ್ಯಾಂಕ್ ಯು. ಚಿಯರ್ಸ್. ನಿಮ್ಮಿಬ್ರು ಜಗಳ ಸಮೀರ್ ಅದು ಏನೋ ಶ್ರವಣ್ ಬ್ರೋ ನನ್ಗೆ ಬೇಡಪ್ಪ ಅಂತ ಕಲಂದರ್, ನಿಮ್ ಕಲಂದರ್ ಬ್ರೋ ಅವ್ರನ್ನೇ ಕೂರ್ಸೋಣ ಬ್ರೋ. ನೀವಿಲ್ಲೇ ಕೂತ್ಕೊಳ್ಳಿ, ನೀವಿಲ್ಲೇ ಕೂತ್ಕೊಳ್ಳಿ ಬ್ರೋ. ಅವ್ರೇ ಸರಿ ಇಲ್ಲೇ ಬ್ರೋ ನೀವು. ಮತ್ತೆ ನನ್ನ ಕೆಲಸ ಮುಚ್ಚಬೇಕಾ ಬ್ರೋ? ಮತ್ತೆ ಹತ್ರ ಹೇಳಿ ಬ್ರೋ ಹತ್ರ. ಕೇಕ್ ಬಂತು ಬಾ. ಕೇಕ್ ಬಂದಿದೆ, ಕೇಕ್ ಕಟ್ ಮಾಡಕ್ಕೆ ಟೇಬಲ್ ಬಂತು. ಈಗ ಟೇಬಲ್ ಅರೇಂಜ್ ಮಾಡೋಣ. ಈಗ ಸೊ ಟೇಬಲ್ ಅರೇಂಜ್ ಆಗಿದೆ, ಕೇಕ್ನ ತಂದಿಡೋಣ. ಕೇಕ್ ತುಂಬಾ ಚೆನ್ನಾಗಿದೆ. ಕೇಕ್ ಮಾಡಿದ್ರು ಲೈಟರ್ ಎಲ್ರು ಲೈಟರ್ ಇದೆ ಯಾರ ಹತ್ರ ಆದ್ರು? ಅಮರ್ ಸಂಜೆ ಲೈಟರ್ ಕೊಡು. ಗ್ಯಾಸ್ ಲೈಟರ್. ಕಂಗ್ರಾಚುಲೇಷನ್ ಬ್ರೋ. ಇನ್ನೊಂದೈತ್ರಿ. ಥ್ಯಾಂಕ್ ಯು ಶ್ರಾವಣ್ ಬ್ರೋ. ನಾವು ಮಾಡಬೇಡಿ, ನಾನು ಸಿಕ್ತಾ ಹಂಗೆ ಬ್ರೋ. ಅಲ್ವಾ ಎಲ್ಲರೂ ಹೆಂಗ್ ತಿಂತಾವ್ ನೋಡಿ. ಮತ್ತೆ ಸೂಪರ್ ಆಗಿದೆ ಟೇಸ್ಟ್. ಅದಕ್ಕೆ ಅವರಷ್ಟು ಲಕ್ಷ ದುಡಿತೀರ. ಅದಕ್ಕೆ ಅವರಷ್ಟು ಲಕ್ಷ ದುಡಿತೀರ. ಇಲ್ಲ ನಾನು ಲಾಸ್ಟ್ ಟೈಮ್ ಹೇಳಿದ್ದೇನೆ. ಇದು ವರುಣ್ ಅವ್ರ ಅಕ್ಕ, ಇದು ನೇಹಾ ಅಂತ ಫ್ರೆಂಡ್. ಇದು ಸೂರ್ಯ. ಬೆಳಗ್ಗೆ ಟೈಮಲ್ಲಿ ಬಂದಿದೆ, ಕರೆಕ್ಟ್ ಟೈಮ್ಗೆ ಬಂದಿದೆ. ಎಲ್ಲ ರಾತ್ರಿ ಹೊತ್ತು ಕಾಣಿಸ್ತದೆ. ನಮ್ಮ ಕಾಂಪಿಟೇಷನ್ ನಾವೇ ಕೊಡ್ತೀವಿ ಕಾಂಪಿಟೇಷನ್ ಸ್ಟಾರ್ಟ್ ಮಾಡಿ. ಸೊ ಗೈಸ್ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸೂರ್ಯ ಬ್ಲಾಗ್. ಬ್ರೋ ಬಾಡಿಗೆಗೆ ಅಂತ ಹಾಂ ಬಂದೆ ಒಂದು ನಿಮಿಷ. ಬಾಡಿಗೆಗೆ ಅಂತ ಅಂದ್ಬಿಟ್ಟು ಒಂದು 3 ದಿವಸಕ್ಕೆ ಇಸ್ಕೊಂಡಿದ್ದು ಕೊಟ್ಟಿದ್ದೆ. ಚೆನ್ನಾಗಿದೆ ಅಂತ ಕೇಳಿದ್ವಿ ಇವತ್ತಿಗೆ ಅಂತ ಅಂದ್ರು. ₹1,000 ಗ್ಲಾಸ್ನ ಬಾಡಿಗೆ ಇರ್ಬೇಕು. 2,000 ರೂಪಾಯಿದು ನೋಡಿ ವಾಪಸ್. ಅದಲ್ಲ ನಾನು ಲೈಟ್ ಎಲ್ಲ ಯೂಸ್ ಮಾಡಲ್ಲ. ನಾನು ವಾಪಸ್ ಗೈಸ್, ಹೌದಾ ಹೌದಾ ನಾನು ವಾಪಸ್ ಕೂಡ ಸ್ಯಾಮ್ಸಂಗ್ ಬಜಾರ್ ಮಾಡ್ಕೊಂಡ್ಬಿಡ್ತೀನಿ. ಪರವಾಗಿಲ್ಲ ಸ್ಯಾಮ್ಸಂಗ್ ಪ್ಲೀಸ್ ನಮ್ದು ಇದು ಕೊಡಿ. ಹೋಗೋಷ್ಟು ಕೊಡ್ತೀನಿ, ಹೋಗೋಷ್ಟು ಕೊಡ್ತೀನಿ. ಯೋಗೇಶ್ ಕೊಡ್ತಾರಂತೆ. ಚೆನ್ನಾಗಿದೆ. ಮದುವೆ ಹಾಕೊಳ್ಳಿ ಬ್ರೋ ನೀವು ಹಾಕೊಂಡು ನೋಡ್ತಾ ಇದ್ದೀನಿ. ನಂದು ಬ್ರೋ, ನಂದು. ಕಾರ್ತಿಕ್ ಬ್ರೋದನ್ನ ಎತ್ಕೊಂಡು ಹೋಗ್ಬಿಟ್ರೆ ಸೂರ್ಯ ಕಾರ್ತಿಕ್ ಇಬ್ರು ಪ್ಲಾನ್ ಹಾಕೊಂಡು ನನ್ನ ಹತ್ರ ಬರ್ತಾರೆ. ಸ್ಯಾಮ್ರೋಗಿಂತ ಹೆಚ್ಚಾ ಇದು ನಾನು ಸ್ಯಾಮ್ರೋಗೆ ಕೊಡ್ತೀನಿ. ಗ್ಲಾಸ್ ಇದೆ ಇಸ್ಕೊಂಡ್ಬಿಟ್ರು ಗೈಸ್, ಕೊಟ್ಬಿಟ್ಟೆ ನಾನು. ಅಮ್ಮ ಶೋ ಮಿ ದ ಗ್ಲಾಸ್ ಪವರ್. ಒಂದು ಕೊಟ್ಟರೆ ನಂದು ತಗೊಳ್ಳೋದು. ಏನು ಬೇಡ ನನಗೆ ಹೋಗ್ತೀನಿ. ಥ್ಯಾಂಕ್ ಯು ಅಮ್ಮ. ಸೂರ್ಯ ಎತ್ಬಿಟ್ರು ಅದಕ್ಕೆ ಅವ್ರದ್ದು ಇವ್ರದ್ದು ಎತ್ಕೊಂಡ್ಬಿಟ್ಟು. ಥ್ಯಾಂಕ್ಸ್ ಅಮರ್. ನೋಡ್ಕೊಡ್ತೀನಿ ರೀ. ಹೆಂಗೆ ನೋಡ್ರಿ, ಹಾಕೊಂಡು ಕೊಡ್ತೀನಿ ನೋಡ್ರಿ. ಇದು ಸೈಕ್ ಆಗಿದೆ ಬ್ರೋ. ಹೆಂಗೆ ಬೇಕಾಗುತ್ತೆ ಎಲ್ಲ ಸೈಕ್ ಆಗಿದೆ. ಕನ್ನಡ ಬರಲ್ಲ, ಕನ್ನಡ ಬಂದ್ಬಿಡ್ತು ಬಾಯಿಂದ. ಬ್ರೋ ಎಲ್ಲಿಗೆಲ್ಲ ಗೈಸ್, ನಮ್ಮ ಅಂಗಡಿಗೆ ಫಸ್ಟ್ ಡೇನೆ ಎಷ್ಟು ಜನ ಕಸ್ಟಮರ್ಸ್ ಬಂದಿದ್ದಾರೆ ನೋಡಿ. ನೋಡಿ ಎಲ್ಲ ಕಸ್ಟಮರ್ಗಳು ಬ್ರೋ, ಎಲ್ಲ ಕಸ್ಟಮರ್ ತರ ಆಡಿ, ಎಲ್ಲ ಕಸ್ಟಮರ್ ತರ ಆಡಿ ನೋಡಿ ಗೈಸ್. ಫಸ್ಟ್ ಡೇನೆ ಕಸ್ಟಮರ್ಸ್ ನೋಡಿ ಎಷ್ಟು ಜನ ಇದ್ದಾರೆ. ಹಾ ವೆರಿ ಗುಡ್, ವೆರಿ ಗುಡ್. ನೈಸ್ ಆಕ್ಟಿಂಗ್, ನೈಸ್ ಆಕ್ಟಿಂಗ್. ಯಾರು ಹೊಡ್ಸ್ಬೇಡ್ರಿ. ಕಾಂಟೆಂಟ್ ಏನ್ ಗೊತ್ತಾ, ಡೋರ್ ಕ್ಲೋಸ್ ಮಾಡಿ ಎಲ್ಲ ಗೈಸ್. ಬೆಳಗ್ಗೆ ಅಣ್ಣ ಫೋನ್ ಮಾಡಿದ್ರು, ಏನ್ ಹಾಕೋತಿದ್ದೀರಾ ಅಂತ. ನಾನು ಫೋನ್ ಮಾಡಿದೆ, ಕುರ್ತಾ ಹಾಕೊಳ್ಳೋಣ ಅಂತ ಹೇಳಿದ್ರು. ನಾನು ಕುರ್ತಾ ಹುಡುಕ್ದೆ ಬಟ್ ಸಿಕ್ಕಿಲ್ಲ.
ಅದಕ್ಕೆ ನಾನು ಮಾತು ನನಗೆ ಹೇಳಿರ ನಾನು ಕುರ್ತಾ ಹಾಕೊಂಡ್ಬಿಡ್ತಿದ್ದೆ ನಾನು. ಕುರ್ತಾನ ನನ್ಗೆ ಸಿಗ್ಲಿಲ್ಲ ಕುರ್ತಾ, ಅದಕ್ಕೆ ಇದಾಕೊಂಬಂದೆ. ಹೆಂಗಿದೆ ಔಟ್ಫಿಟ್ ಸೆಲೆಕ್ಷನ್? ನಂಗೆ ಬ್ರೇಸ್ಲೆಟ್ ಕಾಣ್ತಿದೆ, ಎಷ್ಟು ದೊಡ್ಡದಿದೆ. ನನಗೆ ಚೈನ್ ಕಾಣುತ್ತಲ್ಲ ದಿನ ಹಂಗೆ. ನಂದು ಡೂಪ್ಲಿಕೇಟ್. ಡೂಪ್ಲಿಕೇಟಾ? ಆಯ್ತು ಬ್ರೋ, ಜನರಿಗೂ ಗೊತ್ತು, ಇಡೀ ಕರ್ನಾಟಕಕ್ಕೂ ಗೊತ್ತು ಡೂಪ್ಲಿಕೇಟ್ ಅಂತ. ನೋಡಿ ಸ್ನೇಹಿತರೆ, ನನ್ನ ಹತ್ರ 50 ಶೂಸ್ ಇದೆ. 50 ಶೂಸ್ ಸುಮ್ಮನೆ ಬಂದಿಲ್ಲ, ನಾನು ಕೆಲಸ ಮಾಡಿದ್ದೀನಿ. ನೀರು ಬಂತು ಗೈಸ್, ನೀರ್ ಜೊತೆಗೆ ವೋಡ್ಕಾ ಬರುತ್ತೆ, ಮಿಕ್ಸ್ ಮಾಡ್ಕೊಂಡು ಕುಡಿಯೋದಷ್ಟೇ. ಅಣ್ಣ ಕಣೋ ನೀನಣ್ಣ ಕಣೋ ನಿನ್ನ ನೆರಳು ನಾವುಗಳು ಕೊನೆವರೆಗೂ ಅಣ್ಣ ಕಣೋ ಅಣ್ಣ ಕಣೋ ನಿಂತ ನೋಡು ಯಜಮಾನ. ಎಲ್ರು ನಮ್ಗೆಲ್ಲ ಬಟ್ಟೆ ಕೊಟ್ಟು ಕಳಿಸ್ತಾರೆ, ನಮ್ಮ ಅಂಗಡಿಲಿ ನಮ್ಗೆ ಬೈ ಮಾಡ್ತಾವ್ರ ಅಣ್ಣ. ಸಾಹುಕಾರ ಎಲ್ರಿಗೆ ಬೈ ಮಾಡಿಸಿ ಹೇಳ, ಅನೌನ್ಸ್ ಮಾಡ್ಲಾ? ಏನ್ ಹೇಳಿದೀನಿ ಅಂದ್ರೆ, ನಿಂತ್ಕೊಂಡು ಅವ್ರ ಟೀಮ್ ಅವ್ರ ಮುಂದೆ ಶ್ರವಣ್ ಎಲ್ರಿಗೆ ಬಟ್ಟೆ ಕೊಡಿಸ್ತಾರಂತೆ ಅಂತ ಹೇಳಿದೀನಿ. ಲೇಟ್ ಆಗಿ ಬಂದಿತ್ತ, ಒಳ್ಳೇದಾಯ್ತು. ಹೋಗಿ ಮನೆ ಹೋಗು. ಗೈಸ್, ಇವ್ನು ಟುಮ್ಮು ಇವನ್ ಬಗ್ಗೆ ಆಮೇಲೆ ಮಾತಾಡೋಣ. ಸೊ ಕೇಕ್ ತುಂಬಾ ಟೇಸ್ಟಿ ಆಗಿದೆ, ಎಲ್ಲ ಖಾಲಿ ಮಾಡ್ತಿದ್ದಾರೆ. ಫೇಕ್ ಡಯಟ್ ಇಲ್ಲ ಇವ್ರದ್ದು. ಕೇಕ್ ಹೆಂಗಿದೆ? ವೆರಿ ಗುಡ್ ವೆರಿ ಗುಡ್. ಯಾರು ತಗೊಳಕ್ಕೆ ರೆಡಿ ಇಲ್ವಲ್ಲಪ್ಪ. ನಿಮ್ಮೆಲ್ರಿಗೂ ಒಂದು ಬೆಸ್ಟ್ ಪಾಯಿಂಟ್ ಹೇಳ, ನಾನು ಸ್ಟೌಂಡ್ ಹತ್ರ ಮಾತಾಡ್ತೀನಿ, ಚಾರ್ಜ್ ಕಟ್ ಮಾಡ್ತಾರೆ. ಈಗ ಬೈ ಮಾಡಿ EMI ಆಪ್ಷನ್ ಕೊಡಿಸ್ತೀನಿ. ತೋರಿಸಿ ನಾನು ದಾಡಿ ಇಟ್ಕೊಂಡು ಎಲ್ಲಿಕೊಳ್ಳೆ ಖುಷಾನಿ ನೋಡಿ, ನನ್ನ ದಾಡಿಲಿ ಆಟ ಆಡ್ತಾವಳೆ. ಸಮೀರ್ ಅಣ್ಣ ಅಂದ್ರೆ ಇಷ್ಟನಾ? ಟುಮ್ ಇಷ್ಟ. ಟುಮ್ಟುಮಾ ಬೈ ಮಾಡ್ತಿದ್ದಾರೆ ಆಕ್ಚುಲ್ ಆಗಿ. ತುಂಬಾ ಜನ ಕಸ್ಟಮರ್ಸ್ ಇದಾರೆ. ನಮ್ಮ ಅಂಗಡಿಲಿ ಕಸ್ಟಮರ್ ತುಂಬಾ ಜಾಸ್ತಿ, ಕಂಟ್ರೋಲ್ ಮಾಡಕ್ಕೆ ಆಗ್ತಿಲ್ಲ. ಸ್ವಲ್ಪ ಜೋರಾಗಿ ಮಾತಾಡ್ರಿ, ಕ್ರೌಡ್ ಕಂಟ್ರೋಲ್ ಮಾಡಕ್ಕೆ ಆಗ್ತಿಲ್ಲ, ಅಷ್ಟು ಜನ. ಅಯ್ಯೋ, ನೀವೇನು ಬಂದ್ರಿ? ವರುಣ್ ಅವ್ರ ಅಕ್ಕ ಈಗ ನನ್ಗೆ ವರುಣ್ ಬ್ರೋಗ್ ಎಲ್ಲ ಬಟ್ಟೆ ಕೊಡಿಸ್ತಾರಂತೆ ನಮ್ಮ ಅಂಗಡಿಲಿ. ಚಿತ್ರ ಬಾವಂಗೆ ಈ ಚೆನ್ನಾಗಿ ಈ ಕಲರ್ ಚೆನ್ನಾಗಿ ಕಾಣುತ್ತೆ. ರೇರ್ ಬಿಡ್ತಾರೆ. ನನ್ಗೆ ಯಾವ್ದು ಕೊಡಿಸ್ತೀರಾ ಅಕ್ಕ? ನಂಗಿದು ತಗೊಳ್ತೀರಾ ಪ್ಲೀಸ್? ಅವ್ರು ಯಾವ್ದು ಬೇಕು ತಗೊಂಡ್ಬರ್ಲಿ ಬಿಡಿ. ತಗೊಂಡ್ 3 ತಗೊಳ್ಳಿ, ನನ್ಗೊಂದು ವರುಣ್ ಒಂದು. ವೆರಿ ಗುಡ್ ವೆರಿ ಗುಡ್. ಬಿಲ್ಲಿಂಗ್ ಆಗ್ತಿದೆ ಗೈಸ್. ಇನ್ಸಫಿಷಿಯಂಟ್ ಬ್ಯಾಲೆನ್ಸ್ ಅಂತ ಬಂದಿಲ್ಲ. ಇಲ್ಲ ಅವ್ರ ಹತ್ರ ಬ್ಯಾಲೆನ್ಸ್ ಇಲ್ಲ ಅಂದ್ರೆ ಹಿಂಗೆ. ಥ್ಯಾಂಕ್ ಯು. ಬಿಲ್ ಮಾಡಿದ್ದು ಡಬಲ್ ಹಾಕಿ ಬ್ರೋ, ಬಜೆಟ್ ಫ್ರೆಂಡ್ಲಿ ಅನ್ಸ್ತಾ? ಥ್ಯಾಂಕ್ ಯು. ನಾನು ಹೇಳ್ದಂಗೆ ಹೇಳಿದ್ದೀನಿ. ಸೆಕೆಂಡ್ ಕಸ್ಟಮರ್ ಪೇಮೆಂಟ್ ಆಯ್ತು. ಥರ್ಡ್ ಕಸ್ಟಮರ್ ಅಕ್ಕ ಇನ್ನು ಹುಡುಕ್ತಾ ಇದ್ದೀರಾ? ನೀವು ತೊಳಿ ಗೈಸ್. ಈಗ ಶ್ರವಣ್ ಎಂತ ಸೇಲ್ಸ್ ಮ್ಯಾನ್ ಅಂತ ನೋಡೋಣ ಗೈಸ್. ನೀವು ಈಗ ಕನ್ವರ್ಟ್ ಮಾಡ್ಬೇಕಾಯ್ತು ಯಾರನ್ನ ಗೊತ್ತಾ? ಹೋಗಿ ವರುಣ್ ಅವ್ರ ಅಮ್ಮಗೆ ಹೆಲ್ಪ್ ಮಾಡಿ, ಹೋಗಿ ಬೈ ಮಾಡಕ್ಕೆ ಹೆಲ್ಪ್ ಮಾಡಿ ಹೋಗಿ. ಸೊ ನಮ್ಮ ಅಮ್ಮನೂ ಶಾಪಿಂಗ್ ಮಾಡ್ತಿದ್ದಾರೆ. ಮಾಡಿ ಶಾಪಿಂಗ್ ಮಾಡಿ. ಈ ತರ ಕಸ್ಟಮರ್ಸ್ ಬರ್ತಾರೆ. ಏನಂತೆ ಸೈಜು ಎಷ್ಟು ಬೇಕಂತೆ? ಎಷ್ಟಿದೆ? ರೆಡ್ ಕಲರ್ ಬೇಕಾ, ಬ್ಲಾಕ್ ಕಲರ್ ಬೇಕಾ, ಬ್ಲೂ ಕಲರ್ ಬೇಕಾ, ಪಿಂಕ್ ಕಲರ್ ಬೇಕಾ? ವೈಲೆಟ್ ಇದೆ. ಬನ್ನಿ. 3 ಯಾವ ಶೇಡ್ ಹೇಳ್ರಿ, ನೀವ್ ಹೇಳ್ರಿ. 500 ರೂಪಾಯಿ ಕೊಟ್ರೆ ತಗೋ ಬ್ರೋ. ಎಂತ ಫ್ರೆಂಡ್ ನ ಕರ್ಕೊಂಡ್ ಬಂದಿದ್ದೀರಾ ಬ್ರೋ? 500 ರೂಪಾಯಿ ಕೊಟ್ರೆ ತಗೋತೀನಿ ಅಂತೆ. ನೋಡಿ ನಮ್ ಫ್ರೆಂಡ್ ಸೈಲೆಂಟ್ ಆಗಿ ನಿಂತವನೆ, ತಗೊಳ್ಳೋದು ಬೇಡ ಏನಿಲ್ಲ, ಸೈಲೆಂಟ್ ಆಗಿ ನಿಂತವನೆ. ನೀವು ಇಷ್ಟು ಮಾತಾಡಿ ತಗೋತಾ ಇಲ್ವಲ್ಲ ಗೈಸ್. ನಾನು ಕನ್ವರ್ಟ್ ಮಾಡಿದ ಕಸ್ಟಮರ್ ನೋಡಿ ಬೈ ಮಾಡಿದ್ದಾರೆ ಬ್ರೋ. ಎಲ್ಲ ವೆಯ್ಟ್ ಮಾಡ್ತಿದ್ರು. ಹೋಗೋಣ ಬನ್ನಿ ಎಲ್ಲರೂ ಒಂದು ಕಡೆ ಲಂಚ್ ಮಾಡ್ಕೊಂಡು ಹೋಗ್ಬಿಡೋಣ. ಬನ್ನಿ ಲಂಚ್ ಮಾಡ್ಕೊಂಡು ಹೋಗೋಣ. ಲಂಚ್ ಓ ನೀವಾ? ಲಂಚ್ ಮಾಡ್ಕೊಂಡು ಹೋಗೋಣ. ಅವ್ರ ಅಮ್ಮನ್ನ ಅಕ್ಕನ ಸ್ಥಾನ ನಿಂತ್ಕೊಂಡು ನಾನು ಶ್ರವಣ ಕೊಟ್ಟೆ. ವೆರಿ ಗುಡ್ ಆಂಟಿ, ಪ್ರೌಡ್ ಆಫ್ ಯು. ಥ್ಯಾಂಕ್ ಯು. ಕ್ಲಾಪ್ಸ್ ಬರ್ಬೇಕು. ಆಂಟಿ ಶ್ರವಣ್ ಬ್ರೋಗೆ ಗಿಫ್ಟ್ ಕೊಟ್ಟಿದ್ದಾರೆ. ಈಗ ನೀವು ಒಂದು ಕೊಡಿಸ್ಬೇಕು. ಹೋಗಿ ಬೇಗ ಪಿಕ್ ಮಾಡಿ ಶ್ರವಣ್ ಬ್ರೋಗ್ ಒಂದು. ಹೋಗಿ ಈ ಶರ್ಟ್ ತೊಳಿ ಶ್ರವಣ್ ಬ್ರೋಗೆ. ನಾನು ಹೇಳ್ಬಿಟ್ಟೆ. ಎಲ್ಲಿದೆ ಅದ್ರಲ್ಲಿ? ಎಲ್ಲಲ್ಲಪ್ಪ ಇಲ್ಲಿದೆ ನೋಡಿ. ಏನ್ ಸೈಜು? Yes, ಹಾ, exactly. ಹಾ, Yes, this is for Shravan bro. All the best. ಕ್ಲಾಪ್ಸ್. QR ಕೊಡ್ತಾರ ಅಣ್ಣಂಗೆ. QR ಕೋಡ್ ಕೊಡ್ರಿ ಅಣ್ಣಂಗೆ. ಇವಾಗ ಗಿಫ್ಟ್ ಬಂತು, ಪೇ ಮಾಡ್ಬಿಡಿ.
ಸಿಕ್ಕಾಪಟ್ಟೆ ಸೇಲ್ ಆಗ್ತಿದೆ ಬ್ರೋ. ಅಲ್ಲಿ 3 ಜನ ತಗೊಂಡವ್ರೆ. ನಾನೊಂದು ತಗೊಂಡೆ. ನೀವೊಂದು ತಗೊಂಡ್ರೆ 4 ಜನ ತಗೊಂಡವ್ರೆ. ಆಂಟಿ ಒಂದು ತಗೊಂಡ್ರೆ, ಅಲ್ಲಿ ನಮ್ಮ ಅಕ್ಕ ಒಂದು. ಸಿಕ್ಕಾಪಟ್ಟೆ ಸೇಲ್ ಆಗ್ತಿದೆ guys. ಬನ್ನಿ ಬೇಗ ಬನ್ನಿ. ಏನ್ ಬ್ರೋ ಏನ್ ಹುಡುಕ್ತಾ ಇದೀರಾ? ನಿಧಿ ಹುಡುಕ್ತಾ ಇದೀರಾ ಅಲ್ಲಿ? ಬಂದೇ ಇರೋ ಒಂದ್ ನಿಮಿಷ ಕಾಂಟೆಂಟ್ ಇದೆ ಇಲ್ಲಿ. ತಿನ್ನಿ ತಿನ್ನಿ ತಿನ್ನಿ. ಗೈಸ್ ಈಗ ಇಲ್ಲಿ ಲಂಚ್ಗೆ ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ ಎಲ್ಲರೂ. ಇಲ್ಲಿ ಹತ್ತದಲ್ಲಿ ಒಂದು ರೆಸ್ಟೋರೆಂಟ್ ಇದೆ, ಅಲ್ಲಿಗೆ ಹೋಗೋಣ ಅಂತ. ಗೈಸ್ ಈ ಅಡ್ರೆಸ್ ನ ಸ್ಕ್ರೀನ್ ಶಾಟ್ ಇಟ್ಕೊಳ್ಳಿ. ನೀವು ಕಾಂಟ್ಯಾಕ್ಟ್ ನಂಬರ್ ಇದೆ, ನೀವು ಇಲ್ಲಿಗೆ ಬರ್ಬೇಕಂದ್ರೆ ಅಡ್ರೆಸ್ ಹಾಕಿ ಬರ್ಬೋದು. ಆಂಟಿ ಏನೋ ಹೇಳ್ತಾ ಇದ್ರಿ? ಈ ಬಟ್ಟೆ ನಿನಗೆ ತುಂಬಾ ಚೆನ್ನಾಗಿ ಕಾಣ್ತದೆ. ಥ್ಯಾಂಕ್ ಯು ಆಂಟಿ. ಗೈಸ್ ನಾನೇನು ಹೇಳಿಲ್ಲ, ಆಂಟಿನೇ ಹೇಳ್ತಾ ಇರೋದು. ಯಾರು ಹಾಕೋ ಬಂದಿಲ್ಲ, ನೀವು ಹಾಕೋ ಬಂದಿದೆ. ತುಂಬಾ ಥ್ಯಾಂಕ್ ಯು. ಗೈಸ್ ಇಲ್ಲೇ ಒಂದು ಹೋಟ್ಲ್ ಇದೆ, ರೆಸ್ಟೋರೆಂಟ್. ಅಲ್ಲಿಗೆ ಹೋಗುವ. ಅಲ್ಲಿ ಬೊಫೆಟ್ ಇರುತ್ತೆ ಯೂಶಲ್ ಆಗಿ. ವರುಣ್ ಅವ್ರ ಫ್ಯಾಮಿಲಿ ವೆಜ್, ನಮ್ಮ ಫ್ಯಾಮಿಲಿ ನಾನ್ ವೆಜ್. ಅದು ಹೆಂಗೆ ಮ್ಯಾಚ್ ಆಗುತ್ತೆ ನೋಡೋಣ. ನಮ್ಮ ಫ್ಯಾಮಿಲಿ ವೆಜ್, ನೀವು ಒಂದು ವೆಜ್ ಪೂಜೆ ಮಾಡಿದ್ವಿ. ವೆಜ್ ಬಗ್ಗೆ ವೆಜ್ ಗೈಸ್ ನಾವು ಎಲ್ಲರೂ ವೆಜ್. ಸಾಂಬ್ರು ಒಬ್ರು ನಾನ್ ವೆಜ್. ಬೆಳಗ್ಗೆ ನಾನು ಕ್ಲಾಸ್ ನೋಡಿದ್ದೀನಿ ಅದಕ್ಕೆ. ಹಾಯ್ ಬಾ ಊಟ ಮಾಡೋಣ ಬಾ ಲಂಚ್. ಗೈಸ್ ಕುಶಾನಿ ನಮ್ಮ ಅಪ್ಪನ ತಾತ ಅಂತ ಕರೆದಾಗ ಅವಾಗ ರಿಯಲೈಸ್ ಆಯಿತು ನಮ್ಮ ಅಪ್ಪ ಅಮ್ಮಂಗೂ ಏಜ್ ಆಗ್ತಿದೆ ಅಂತ. ಜಾಯಿನ್ ಮಾಡೋಕ್ಕಾಗಲ್ಲ, ಟೇಬಲ್ ಚಿಕ್ಕದಿದೆ ಗೈಸ್. ಸೊ ಇಲ್ಲಿ 12 ಜನ ಒಂದೇ ಸರಿ ಕೂರೋಕ್ಕಾಗಲ್ಲ, ಅದಕ್ಕೆ ಆಚೆ ಮಾಡ್ಬೋದು ಜಾಯಿನ್ ಅಂತಿದೆ ಟೇಬಲ್. ಅದಕ್ಕೆ ಆಚೆ ಹೋಗ್ತಾ ಇದ್ದೀವಿ. ಓ ಕ್ರೇಜಿ ಆಗಿದೆ ಜಾಗ. ಕುಶಾನಿ ಸ್ಟಕ್. ಟೇಬಲ್ ಜಾಯಿನ್ ಮಾಡ್ತಿದ್ದಾರೆ ಗೈಸ್. ಸೊ ಇಲ್ಲಿ ಬೇಡ, ಇಲ್ಲಿ ಗಾಳಿ ಇಲ್ಲ, AC ಇಲ್ಲ, ಫ್ಯಾನ್ ಇಲ್ಲ, ಅದಕ್ಕೆ ಫುಲ್ ಸೆಕೆ ಇದೆ. ಒಳಗೆ ಟ್ರೈ ಮಾಡ್ತೀವಿ ಅಂದಿದ್ದಾರೆ, ಚೆಕ್ ಮಾಡ್ತಾ ಇದ್ದಾರೆ ಗೈಸ್. ಸೊ ಇಲ್ಲೇ ಜಾಯಿನ್ ಮಾಡಿದ್ದಾರೆ. ನಮ್ಮ ಅಕ್ಕ ಬಾವ ಬರಬೇಕಿತ್ತು, ಅವ್ರು ಬಂದಿಲ್ಲ. ಅವರೇ ಮಿಸ್ಸಿಂಗ್ ಇವತ್ತು. ಬಂದಿದ್ರೆ ಫ್ಯಾಮಿಲಿ ಕಂಪ್ಲೀಟ್ ಆಗಿರೋದು ಗೈಸ್. ನಮ್ಮ ಅಪ್ಪ ಅಮ್ಮ ಖುಷಿ ಆಗ್ಬಿಟ್ಟು ಕುಶಾನಿ ನೋಡ್ಬಿಟ್ಟು ನೋಡಿ ಅವಳಿಗೆ ಅಂತ ಚೇರ್ ಎಲ್ಲ ಅರೇಂಜ್ ಮಾಡ್ತವ್ರೆ. ನಮ್ಮ ಅಪ್ಪ ಒರೆಸ್ಕೊಡ್ತವ್ರೆ ಪ್ಲೇಟ್ನ. ಟ್ರೈನಿಂಗ್ ತಗೋತಾ ಇರೋದು. ಕುಶಾನಿ ನಮ್ಮ ಅಪ್ಪಂಗೆ ನೋಡಿ ತಿನ್ನಿಸ್ತಾರೆ. ಅದೇ ಅಭ್ಯಾಸ ಅವ್ರಿಗೆ. ಪಾಪು ಥರ ಆಗ್ತಿದೆ ಅವ್ರಿಗೆ. ನಂಗೆ ಕಾಂಟೆಂಟ್ ಸಿಕ್ತು. ಯಾಕೆ ಟೆನ್ಷನ್ ಆಗ್ಬಿಟ್ರಿ? ಅಭ್ಯಾಸ ಮಾಡ್ತಿದ್ದಲ್ಲ ಮಿಸ್ ಆಗೋಯ್ತು ಅಂತನಾ? ಅವ್ರ ಲವ್ ಸ್ಟೋರಿನಾ? ಸರಿ ಆಯ್ತು. ನಾನು ಯಾಕೆ ಅದನ್ನ ಮಾಡ್ತಿಲ್ಲ ಅಂದ್ರೆ ಇವ್ರು ಲವ್ ಸ್ಟೋರಿ ನೋಡಿ ಜನ ಇನ್ಸ್ಪೈರ್ ಆಗಿ ಲವ್ ಮಾಡ್ಕೊಂಡು ಆಮೇಲೆ ಸಮೀರಿಂದ ಆಯ್ತು ಅಂತ ಹೇಳ್ಬಿಟ್ರೆ ಯಾಕೆ ಬೇಕು ಅಂತ ಲವ್ ಸ್ಟೋರಿ ಕುಶಾನಿ ಬಿಡ್ತಿಲ್ಲ, ಕುಶಾನಿನ ಅಪ್ಪ ಅಮ್ಮನ್ ಬಿಡ್ತಾ ಇಲ್ಲ. ಫೋಟೋ ಸೆಕ್ಷನ್ ನಡೆಸಿದ್ದಾರೆ ನಮ್ದು. ನನಗೆ ತಾತಂಗೆ ಹೆಸರೇನು? ನೀ ಹೆಸರೇನು? ಹಾ ಸುಬ್ಬಿ ಅಂತ ಹೇಳಿ ಹೆಸರು. ಸುಬ್ಬಿನಾ? ಕಂಗ್ರ್ಯಾಚುಲೇಷನ್ಸ್ ಬ್ರೋ. ವರುಣ್ ಬ್ರೋ ನೀವು ಬನ್ನಿ ಬ್ರೋ, ನೀವು ತಿನ್ಸಿ ಬ್ರೋ. ತಗೊಂಡು ಹೋಗಿ ಇದು ತಿನ್ಸಿ ಫ್ರೈಡ್. ಏನೋ ಒಂಥರ ಖುಷಿ ಗೈಸ್ ಡಯಟ್ ಆಡ್ ಮಾಡೋದ್ರಲ್ಲಿ. ಗ್ರೇವೀಸ್ ಬಂತು ನೋಡಿ. ಬಾಯ್ ಹುಷಾರಾಗಿ ಹೋಗಿ. ಬಾಯ್. ನಮ್ಗೆ ಅಂತ ಲೆಟರ್ ಬರ್ದವ್ರಂತೆ. ಸಮೀರ್ ಅಂಡ್ ಶ್ರವಣ್, ನನ್ನ ಬಿಟ್ಟು ಹೋಗ್ತಾ ಇದ್ದೀರಾ? ನಿಮ್ಗೆ ಬೇಜಾರ್ ಆಗಲ್ವಾ? ಇರ್ಲಿ ಹೋಗಿ, ನಾನು ಲಂಡನ್ಗೆ ಹೋಗ್ತೀನಿ. ಬಾಯ್ ಬೆನ್ಸ್ XUV ಕಿಯಾ ಸೆಲ್ಟೋಸ್ ಅಲ್ಲಿ ಐ ವಿಲ್ ಟೇಕ್ ಕೇರ್. ಥ್ಯಾಂಕ್ ಯು. ಇಂತಿ ನಿಮ್ಮ ಪ್ರೀತಿಯ ದೂತ. ವರುಣ್ ಅವರೇ, ಇಲ್ಲಿ ನಾವು ಇಂಟರ್ನ್ಯಾಷನಲ್ ಟ್ರಿಪ್ಗೆ ಹೋದಾಗ ನೀವು ಇಲ್ಲಿದ್ದು ಮೂವಿ ಮಾಡ್ಕೊಂಡು ದುಡ್ಡು ಮಾಡ್ತಾ ಇದ್ದೀರಾ, ನಿಮಗೆ ಬೇಜಾರಾಗಲ್ವಾ? ದುಡ್ಡನ್ನ ನಮಗೆ ಕೊಡಿ. ಇಂತಿ ನಿಮ್ಮ ಪ್ರೀತಿಯ ಸಮೀರ್. ಓಕೆನಾ ಗೈಸ್? ಶ್ರವಣ್ ಬ್ರೋಗೆ ಬಾಯ್ ಹೇಳಿ ಒಂದು ಮೀಟಿಂಗ್ ಮುಗಿಸ್ಕೊಂಡು ಈಗ ಬಟ್ಟೆ ಅಂಗಡಿಗೆ ಬಂದಿದ್ದೀವಿ. ನಮ್ಮ ಬಟ್ಟೆ ಅಂಗಡಿ ಹೋಗೋಗೆ
ಶಾಪಿಂಗ್ ಮಾಡೋಣ ಅಂತ. ಬನ್ನಿ ಶಾಪಿಂಗ್ ಮಾಡುವ. ಗೈಸ್ ನೀವು ಹೋಗೋಗಿ ಬನ್ನಿ, ಶಾಪಿಂಗ್ ಮಾಡಿ. ದಿಸ್ ಸ್ಟೋರ್ ಇಸ್ ಕಂಪ್ಲೀಟ್ಲಿ ಫಾರ್ ಮಿಡಲ್ ಕ್ಲಾಸ್ ಆ್ಯಂಡ್ ನಮ್ಮ ಕನಸು, ನಮ್ಮೆಲ್ಲರ ಕನಸು. ಚೆನ್ನಾಗಿದೆ ತೊಗೊಳ್ಳಿ ಬ್ರೋ. ತಗೋತೀನಿ. ನೀವು ಯಾವ ಬ್ರ್ಯಾಂಡ್ ಹಾಕಿರೋದು? ಇದು ಓ ಆಫೀಷಿಯಲ್. ಚೆನ್ನಾಗಿದೆ. ಇಲ್ಲ ಬ್ರೋ, ಚೆನ್ನಾಗಿ ಕಾಣಿಸುತ್ತೆ. ಬ್ಲ್ಯಾಕ್ ಗಿಂತ ಡಿಫ್ರೆಂಟ್ ಆಗಿ ಕಾಣುತ್ತೆ. ಎಲ್ಲ ಹಾಕಿದ್ದೆ ಹಾಕ್ತೀವಿ ನಾವು. ಈ ಶರ್ಟ್ಗಳು ಸಾಕಾಗಿದೆ, ಎಲ್ಲ ಕಲರ್ ಇದೆ. ತಂದಿರ ಎಷ್ಟು ಹೌದು ಟಿ ಶರ್ಟ್ಸ್ ಅಲ್ಲಿ ಬ್ರೋ ಸೈಜ್ ಸಿಕ್ಕಿಲ್ಲ ಬ್ರೋ. ಅದು 4 ಸೈಜ್ 4 ಇದ್ರಲ್ವಾ? ಎಮ್ ಎಲ್ ಎಕ್ಸೆಲ್. ಎಕ್ಸೆಲ್, ಡಬಲ್ ಎಕ್ಸೆಲ್ ಎಷ್ಟಿದೆಯಾ? ಇದೆ. ಇದು 30. ಇದು ಎಷ್ಟು ಕೊಡಿ ಒಂದು. ಓಕೆ. ಇಷ್ಟಪ್ಪ ಇದೆ. ಇದನ್ನ ಬ್ಯಾಗ್ ಫುಲ್ ಪ್ರಾಪರ್ ಬ್ಯಾಗಿ ಇದೆ. ನೋಡಿ ಹೆಂಗಿದೆ ಪ್ರಾಪರ್ ಬ್ಯಾಗಿ. ಸೂಪರ್. ನಾನು ಈ ಥರ ಹಾಕಿಲ್ಲ ಇಷ್ಟು ಬ್ಯಾಗಿ ಯಾವತ್ತು. ನಾವು ಟ್ರೈ ಮಾಡುವ ಒಂದು. ಇದು ಹೆಂಗಿದೆ ಔಟ್ಫಿಟ್? ಕ್ರೇಜ್ ಆಗಿದೆಯಲ್ಲ, ಎಲ್ಲರೂ ಹೋಗ್ಬೇಕಂದ್ರೆ ಆಚೆಗಡೆ ಒಂದು ಒಳ್ಳೆ ಫಾರ್ಮಲ್ ಶೂ ಹಾಕೊಂಡ್ರೆ ಸೂಪರ್ ಇರುತ್ತೆ. ಈ ಬಟ್ಟೆ ಹಾಕೊಂಡ್ರೆ ನೀವು ಎಲ್ಲಿ ಬರ್ಬೇಕು ಹೇಳಿ? ಇವಾಗ ಸಮೀರ್ ಬ್ರೋ ಬೋಣಿ ಮಾಡ್ತಾರ ನಮಗೆ 6,000 ತಗೊಂತೀರಾ ಬ್ರೋ. ನೀವೇ ಬ್ರೋ ಹೈಯೆಸ್ಟ್ ಇವತ್ತಿಂದು. ಥ್ಯಾಂಕ್ ಯು. ವೆಲ್ಕಮ್. ನಾನು ಇದೇ ಬಟ್ಟೆ ಹಾಕೊಂಡ್ಬಿಡ್ತೀನಿ. ಚೆನ್ನಾಗಿದೆ ಬ್ರೋ. ಆಕ್ಚುಲಿ ಚೆನ್ನಾಗಿದೆ. ಲುಂಗಿ ಹಾಕೊಂಡು ಹೋಗೋ ಪೇಷನ್ಸ್ ಇಲ್ಲ ಇವಾಗ. ಆಕ್ಚುಲಿ ಚೆನ್ನಾಗಿದೆ ಬ್ರೋ ಬಟ್ಟೆ ಇದು. ಖುಷಿ ಆಗ್ತಿದೆ. ಮುಂಚೆ ಎಲ್ಲೆಲ್ಲೋ ಓಡಾಡ್ಕೊಂಡು ಶಾಪಿಂಗ್ ಮಾಡ್ತಿದ್ವಿ. ಈಗ ನಮ್ದೇ ಅಂಗಡಿ ನಾವು ಶಾಪಿಂಗ್ ಮಾಡೋದು. ಬನ್ನಿ, ನೀವು ಬನ್ನಿ. ಮೇಜರ್ ಅಪ್ಡೇಟ್ ಹೇಳೋದು ಮರ್ತೋದೆ. ನಮ್ಮ ಓವೋ ಸ್ಟೋರಲ್ಲಿ ನಮ್ಮ ಟುಮ್ ಇರ್ತಾನೆ. ಸೊ ವಿ ಸ್ಟಾರ್ಟೆಡ್ ಅ ನ್ಯೂ ಜರ್ನಿ ವೇರ್ ವಿತ್ ಓವೋ. ಸೊ ನಮ್ಮ ಸ್ಟೋರ್ನ ಮೇಂಟೈನ್ ಮಾಡೋದು ನೋಡ್ಕೊಳ್ಳೋದೆಲ್ಲ ನಮ್ಮ ಟುಮ್ಟುಮ್ಮೆ. ಎಲ್ಲ ಅಪ್ಡೇಟ್ ಬರುತ್ತೆ. ಇನ್ಸ್ಟಾಗ್ರಾಮ್ ಪೇಜ್ ನೋಡ್ಕೊತಾನೆ. ಅವ್ನ ಪೇಜ್ನು ಫಾಲೋ ಮಾಡಿರಿ, ಬಿಕಾಸ್ ಅವ್ನ ಪೇಜಲ್ಲಿ ಅಪ್ಡೇಟ್ ಬರುತ್ತೆ ಓವೋದು. ಸೊ ಎಲ್ಲ ಮಿಕ್ಕಿದೆಲ್ಲ ಅವ್ನು ಹೇಳ್ತಾನೆ ಅವ್ನ ಪೇಜಲ್ಲಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ನಿಮ್ಮ ಹೊಸ ಜರ್ನಿಗೆ ಆಲ್ ದ ಬೆಸ್ಟ್. ಸಿ ಯು. ಬಾಯ್. ಥ್ಯಾಂಕ್ ಯು ಡ್ರಾಪ್ ಮಾಡಿದ್ದಕ್ಕೆ. ಬಾಯ್ ಬ್ರೋ. ಬಾಯ್. ನೋಡ್ರಿ ಸೋನ ಬ್ಯಾಗ್ ಎತ್ಕೊಂಡು खत्म. बाय बाय, टाटा, गुड बाय, गया.